ಕೊನೆಗೂ ಬಿಸಿಸಿಐ ಗೌತಮ್ ಗಂಭೀರ್ ಅವ್ರಿಗೆ ಶಾಕ್ ನ ಕೊಟ್ಟಿದ್ದಾರೆ ಗುರು. ಯಾವ ರೀತಿ ಶಾಕ್ ನ ಕೊಟ್ಟಿದ್ದಾರೆ ಅನ್ನೋದನ್ನ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಡ್ಪಣ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ವಿಡಿಯೋ ಮೇಲೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ, ಕೊನೆಗೂ ಗೌತಮ್ ಗಂಭೀರ್ ಅವರಿಗೆ ಶಾಕ್ ಕೊಡಿರುವಂತ ಬಿಸಿಸಿಐ ಯಾವ ರೀತಿ ಕೊಟ್ಟಿದೆ ಅಂದ್ರೆ, ಈಗ 2 ಸೀರೀಸ್ ನ ಸೋತಿದೆ. ಮೊದಲಿಗೆ ಐರ್ಲೆಂಡ್ ಸೀರೀಸ್ ಮತ್ತು ಇಂಗ್ಲೆಂಡ್ ಸೀರೀಸ್ 2 ಸೀರೀಸ್ ನ ಸೋತಿರೋದ್ರಿಂದ ಈ ಸೀರೀಸ್ ನ ರಿವ್ಯೂ ಬೇಕು, ರಿವ್ಯೂ ಕೊಡಿ, ಏನಕ್ಕೆ ಇಂಡಿಯಾ ಈ ಸೀರೀಸ್ ನ ಸೋಲ್ತು ಮತ್ತು ಇಲ್ಲಿ ಒಂಥರ ಈ ಸೀರೀಸ್ ನ ಸೋಲಕ್ಕೆ ಮೇನ್ ರೀಸನ್ಸ್ ಏನು ಎಂಬುದ್ರ ಬಗ್ಗೆ ಬಿಸಿಸಿಐ ಈಗ ಫುಲ್ ಡಿಸ್ಕಷನ್ ನ ಮಾಡ್ತಾ ಇದೆ. ಅದಕ್ಕೋಸ್ಕರ ಕೋಚಿಂಗ್ ಗೆ ಆಗಿರ್ಬೋದು, ಕೋಚಿಂಗ್ ಫೀಲ್ಡ್ ಅಲ್ಲಿರುವಂತ ಸಪೋರ್ಟ್ ಸ್ಟಾಫ್ ಆಗಿರ್ಬೋದು ಮತ್ತು ಅದೇ ರೀತಿ ಪ್ಲೇಯರ್ಸ್ ಗೆ ಆಗಿರ್ಬೋದು, ಎಲ್ರಿಗೂ ಕೂಡ ರಿವ್ಯೂಸ್ ನ ಕೇಳಿದ್ದಾರೆ. ಎಲ್ರಿಗೂ ಕೂಡ ರಿವ್ಯೂ ನ ಕೊಟ್ಟು ಈ ಸೀರೀಸ್ ನ ನಂತರ ಬರ್ತಾ ಇರುವಂತಹ ಜಿಂಬಾಬ್ವೆ ಸೀರೀಸ್ ಮತ್ತು ಏಷ್ಯನ್ ಗೇಮ್ ಗೆ ಅನೌನ್ಸ್ ಆಗಿರೋ ಸ್ಕ್ವಾಡ್ ಅಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಕೂಡ ಮಾಡೋಕೆ ಬಿಸಿಸಿಐ ರೆಡಿ ಆಗಿದೆ. ಹೊಸ ಪ್ಲೇಯರ್ಸ್ ಗೆ ಅಲ್ಲಿ ಚಾನ್ಸ್ ಕೊಡೋಕೆ ರೆಡಿ ಆಗಿದೆ. ಇನ್ನು ಅಲ್ಲಿ ಹೊಸ ಪ್ಲೇಯರ್ಸ್ ಗೆ ಚಾನ್ಸ್ ಯಾರ್ಯಾರು ಕೊಡ್ಬೋದಪ್ಪ ಅಂದ್ರೆ, ಇಲ್ಲಿ ತಿಲಕ್ ವರ್ಮಾ ಅವ್ರನ್ನ ತೆಗೆದು ಅವರ ಜಾಗದಲ್ಲಿ ರಜತ್ ಪತಿದಾರ್ ಅವ್ರನ್ನ ತರೋದಾಗಿರ್ಬೋದು ಮತ್ತು ಕೃಣಾಲ್ ಪಾಂಡೆ ಅವ್ರನ್ನ, ವಾಷಿಂಗ್ಟನ್ ಸುಂದರ್ ಅವ್ರನ್ನ ತೆಗೆದು ಕೃಣಾಲ್ ಪಾಂಡೆ ಅವ್ರನ್ನ ಟೀಮ್ ಅಲ್ಲಿ ತರೋದಾಗಿರ್ಬೋದು ಮತ್ತು ಅದೇ ರೀತಿ ವರುಣ್ ಚಕ್ರವರ್ತಿ ಅವರು ಸ್ವಲ್ಪ ರೆಸ್ಟ್ ನ ಕೊಟ್ಟು ಜಿಂಬಾಬ್ವೆ ಸೀರೀಸ್ ಅಲ್ಲಿ ಕುಲ್ದೀಪ್ ಯಾದವ್ ಅವ್ರನ್ನ ಆಡಿಸಬಹುದು ಅನ್ನೋ ಅಪ್ಡೇಟ್ಸ್ ಬರ್ತಾ ಇವೆ. ಇವೆಲ್ಲ ಅಪ್ಡೇಟ್ಸ್ ಗಳ ನಡುವೆ ಗೌತಮ್ ಗಂಭೀರ್ ಅವ್ರನ್ನ ಕೋಚಿಂಗ್ ಇಂದ ಕಿತ್ತಾಕ್ಬೋದು. ಜಿಂಬಾಬ್ವೆ ಸೀರೀಸ್ ಮತ್ತು ಏಷ್ಯನ್ ಗೇಮ್ ಅಲ್ಲಿ ಏನಾದ್ರು ಇಂಡಿಯಾ ಕಳಪೆ ಪ್ರದರ್ಶನ ಕೊಡ್ತು ಅಂದ್ರೆ ಗೌತಮ್ ಗಂಭೀರ್ ಅವ್ರನ್ನ T20 ಕೋಚಿಂಗ್ ಸ್ಟಾಫ್ ಇಂದ ರಿಮೂವ್ ಮಾಡೋಕೆ ಪ್ಲಾನಿಂಗ್ ಇದೆ. ಟೆಸ್ಟ್ ಮತ್ತು ODI ಬಗ್ಗೆ ಇನ್ನೂ ಕೂಡ ಅವ್ರಿಗೆ ಯಾವುದೇ ರೀತಿ ಗೊಂದಲಗಳು ಬಂದಿಲ್ಲ ಬಿಸಿಸಿಐಗೆ. ಯಾಕೆಂದ್ರೆ ಈಗ ಟೆಸ್ಟ್ ODI ಸೀರೀಸ್ ಅಷ್ಟಾಗಿ ಆಡಿಲ್ಲ ಇಂಡಿಯಾ. ಅಫ್ಘಾನಿಸ್ತಾನ ವಿರುದ್ಧ ODI ಸೀರೀಸ್ ನ ಗೆದ್ರು, ಟೆಸ್ಟ್ ಸೀರೀಸ್ ಕೂಡ ಗೆದ್ರು. ಆದ್ರಿಂದ ಇಂಡಿಯಾಗೆ ಅಷ್ಟು ಕ್ಲಾರಿಟಿ ಇಲ್ಲ ಟೆಸ್ಟ್ ಮತ್ತು ODI ಇವರು ಯಾವ ರೀತಿ ಮಾಡ್ತಾರೆ ಅಂತ. ಆದ್ರೆ ಬಿಸಿಸಿಐ ಅವರಿಗೆ ಕ್ಲಾರಿಟಿ ಇರೋದು T20 ಇವರು ಸರಿಯಾಗಿ ಮಾಡ್ತಾ ಇಲ್ಲ ಅಂತ. ಇನ್ನು ಶ್ರೇಯಸ್ ಅಯ್ಯರ್ ಅವರ ಕುತ್ತಿಗೆಗೂ ಕೂಡ ಬಂದಿದೆ. ಅವರು ಇಂಡಿವಿಜುವಲಿ ಏನೇ ಪರ್ಫಾರ್ಮೆನ್ಸ್ ನ ಮಾಡಿದ್ರು ಕೂಡ ಟೀಮ್ ಏನಕ್ಕೆ ಸೋಲ್ತಾ ಇದೆ, ಟೀಮ್ ಸೋತಿರೋದಕ್ಕೆ ರೀಸನ್ ಕೇಳ್ತಾ ಇದ್ದಾರೆ ಬಿಸಿಸಿಐ ಅವರು. ಮತ್ತು ಟೀಮ್ ಸೋತಿರೋದ್ರಿಂದ ಇನ್ನು ಏಷ್ಯನ್ ಗೇಮ್ ಮತ್ತು ಜಿಂಬಾಬ್ವೆ ಸೀರೀಸ್ ಆದ ನಂತರ ಏನಾದ್ರು ಅಲ್ಲೂ ಕೂಡ ಇದೇ ರೀತಿ ಕಳಪೆ ಪ್ರದರ್ಶನ ತೋರಿದ್ರು ಅಂದ್ರೆ ಇಂಡಿಯನ್ ಟೀಮು ಶ್ರೇಯಸ್ ಅಯ್ಯರ್ ಅವರಿಂದ ಕ್ಯಾಪ್ಟನ್ಸಿನ ಕೂಡ ಕಿತ್ಕೊಳ್ಳೋ ಚಾನ್ಸಸ್ ಇದೆ ಮತ್ತು ಕಿತ್ಕೋತಾರೆ ಎಂಬ ಅಪ್ಡೇಟ್ಸ್ ಕೂಡ ಬರ್ತಾ ಇದೆ. ಈ ಎಲ್ಲಾ ಅಪ್ಡೇಟ್ಸ್ ಗಳ ನಡುವೆ ಗೌತಮ್ ಗಂಭೀರ್ ಅವ್ರಿಗೆ ಶಾಕ್ ಕೊಟ್ಟಿರುವಂತಹ ಅಪ್ಡೇಟ್ಸ್ ಕೆಲವು ಕ್ರಿಕೆಟ್ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಆಗಿದೆ. ಯಾಕೆಂದ್ರೆ ಅವರು ಕ್ರಿಕೆಟ್ ಅಲ್ಲಿ ಫೇವರಿಸಂ ನ ಮಾಡ್ತಾ ಇದ್ರು ಮತ್ತು ಕೆಲವೊಂದು ಪ್ಲೇಯರ್ಸ್ ಗಳನ್ನ ಟೀಮ್ ಗೆ ಆಡ್ ಮಾಡ್ಕೊತಿರ್ಲಿಲ್ಲ ಮತ್ತು ಕೆಲವೊಂದು ಪ್ಲೇಯರ್ಸ್ ಗಳನ್ನ ಅವ್ರ ಪರ್ಫಾರ್ಮೆನ್ಸ್ ಇಲ್ಲದೆ ಹೋದ್ರು ಕೂಡ ಮತ್ತು ಇಂಜುರಿ ಆಗಿದ್ರು ಕೂಡ ಅವರು ಫಿಟ್ನೆಸ್ ಪ್ರೂವ್ ಆಗದೆ ಇದ್ರು ಕೂಡ ಕೆಲವೊಬ್ರು ಪ್ಲೇಯರ್ಸ್ ನ ಟೀಮ್ ಗೆ ಡೈರೆಕ್ಟ್ಲಿ ಸೆಲೆಕ್ಟ್ ಮಾಡ್ಕೊಂತ ಇದ್ರು. ಇದ್ರ ಬಗ್ಗೆ ಹಲವು ಅಭಿಮಾನಿಗಳಿಗೆ ಆಕ್ರೋಶ ಇತ್ತು. ಈಗ ಬಿಸಿಸಿಐ ತಗೊಂಡಿರೋ ನಿರ್ಧಾರದ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.